ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ನಿಮ್ಮೆಲ್ಲ ಉಪಕಾರಗಳಿಗಾಗಿ, ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 38:1. ಕೀರ್ತನೆಗಳು 38:1. ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಎಷ್ಟೇ ತಿಳ್ಕೊಂಡ್ರು, ಏನೇ ಮಾಡಿದ್ರು, ಎಷ್ಟೇ ಜ್ಞಾನ ಇದ್ರೂ ಕೂಡ ನಾವು ಪಾಪ ಮಾಡಿಯೇ ಮಾಡ್ತೇವೆ. ಒಂದಲ್ಲ ಒಂದು ರೀತಿಯಲ್ಲಿ ಸಣ್ಣ ಸಣ್ಣ ಪಾಪವಾದರೂ ಬಂದೇ ಬರುತ್ತದೆ. ಆಗ ನಮಗೆ ಸರಿಯಾದ ಶಿಕ್ಷೆ ಬಂದೇ ಬರುತ್ತದೆ. ಯಾಕೆಂದರೆ ದೇವರು ಕೂಡ ಹೇಳಿದ್ದಾರೆ, ಯಾರನ್ನು ಪ್ರೀತಿಸ್ತಾರೋ, ಯಾರನ್ನು ತನ್ನ ಮಗನೆಂದು ಬರಮಾಡಿಕೊಳ್ತಾರೋ ಅವರನ್ನು ಹೊಡೆದೇ ಹೊಡೆಯುತ್ತಾನೆ ಅಂತೇಳಿ. ಈಗ ನಮ್ಮ ಭೂಲೋಕದಲ್ಲಿ ಕೂಡ ನಮ್ಮ ಜನನಕ್ಕೆ ಕಾರಣಕರ್ತರಾದ ಒಳ್ಳೆ ತಂದೆಯಾದ ಏನು ಮಾಡ್ತಾರೆ, ಮಕ್ಕಳಿಗೆ ಒಳ್ಳೆ ಬುದ್ಧಿವಾದವನ್ನು ಹೇಳ್ತಾ ಬರ್ತಾರೆ, ತಿಳಿಸ್ತಾ ಹೋಗ್ತಾರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ. ಆಗ ಆ ಮಾತನ್ನು ಕೇಳದೆ ಹೋದರೆ ಮಕ್ಕಳಿಗೆ ತಂದೆ ಏನು ಮಾಡ್ತಾನೆ, ಬೆತ್ತ ತೆಕೊಂಡು ಹೊಡೆದೇ ಹೊಡೆಯುತ್ತಾನೆ, ಬುದ್ಧಿ ಕಳಿಸ್ತಾನೆ. ಆಗ ಹಾಗಿರುವಾಗ ನಮ್ಮ ಈ ಭೂಲೋಕದ ತಂದೆಯೇ ನಮಗೆ ಇಷ್ಟೊಂದು ಶ್ರಮ ಪಡುವಾಗ, ಸರ್ವ ಸೃಷ್ಟಿಕರ್ತನಾದಂಥ ದೇವರು, ಎಲ್ಲವನ್ನು ನಮಗಾಗಿ ಸೃಷ್ಟಿ ಮಾಡಿ ನಮ್ಮನ್ನು ಸಾಕ್ತಾ ಇರುವಂಥ ದೇವರು ನಮ್ಮನ್ನು ಪ್ರೀತಿಯಿಂದ ಸೇರಿಸಿಕೊಂಡು, ನಾವು ನರಕಕ್ಕೆ ಹೋಗಬಾರ್ದು, ಪರಲೋಕಕ್ಕೆ ಹೋಗಬೇಕು, ಆ ದೇವರ ಬಳಿಯಲ್ಲಿ ಕೈಲಾಸ ವೈಕುಂಠದಲ್ಲಿ ಇರಬೇಕು ಅಂತ ಪ್ರೀತಿಯಿಂದ ನಮ್ಮನ್ನು ನಡೆಸುವಾಗ, ಮತ್ತು ನಮಗೆ ಬುದ್ಧಿವಾದವನ್ನು ಹೇಳ್ತಾ ಇರುವಾಗ, ಅಂತ ಒಂದು ಜ್ಞಾನ ಕೊಟ್ಟು ನಮ್ಮನ್ನು ನಡೆಸ್ತಾ ಇರುವಾಗ, ಆಗ ನಾವು ತಪ್ಪ ಮಾಡಿದರೆ ದೇವರು ಶಿಕ್ಷಿಸೋದು ಬಿಡೋದಿಲ್ಲ. ಅದಕ್ಕೆ ತನ್ನ ಮಗನೆಂದು ಯಾರನ್ನು ಬರಮಾಡಿಕೊಳ್ತಾರೋ ಅವರನ್ನು ಹೊಡೆದೇ ಹೊಡೆಯುತ್ತಾನೆ. ದೇವರಿಂದ ಶಿಕ್ಷೆ ಪಡೆಯದೇ ಇರುವವರು ಅವರು ತಂದೆಗೆ ಹುಟ್ಟಲಿಲ್ಲ, ಆದರಕ್ಕೆ ಹುಟ್ಟಿದವರು ಅಂತ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ದೇವರು ಯಾರನ್ನು ಪ್ರೀತಿ ಮಾಡಿ ಕರೆದಿದ್ದಾರೋ, ಆರಿಸಿಕೊಂಡಿದ್ದಾರೋ ಅವ್ರನ್ನ ಅರ್ಥಕೊಂಡಾಗ ಅವರಿಗೆ ನಾನಾ ಥರದ ಆ ಶಿಕ್ಷೆಗಳು. ಹಾಗಾದರೆ ನಾವು ಶಾಂತಿ ಸಮಾಧಾನದಿಂದ ಪಾಪಕ್ಕೆ ಹೋಗೋದಾಗಿ ನಾವು ಜೀವಿಸಬೇಕು ಅಂತ ಇದರ ಅರ್ಥ. ಒಬ್ಬರು ತೊಂದರೆ ಮಾಡಿದರೆ ಏನೇ ಮಾಡದೆ, ಯಾವುದಕ್ಕೂ ಆಸೆ ಪಡದೆ, ಇನ್ನೊಬ್ಬರಲ್ಲಿ ದೇವರ 10 ಆಜ್ಞೆಗಳಿಗೂ ವಾಕ್ಯಕ್ಕೂ ವಿಧೇಯರಾಗಿ ನಾವು ಜೀವಿಸ್ತಾ ಇರಬೇಕು. ಒಂದು ವೇಳೆ ಬೇರೆ ಇತರರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಹೇಳಿದರೆ ನಾವು ಹೇಳಬಾರ್ದು, ಅದು ಆದರಕ್ಕೆ ಹುಟ್ಟಿದರು, ಅವರನ್ನು ದೇವರು ತಳ್ಳಿಬಿಟ್ಟಿದ್ದಾನೆ. ಅವ್ರು ಏನು ಮಾಡಿದ್ರು ನಡೀತದೆ, ಆಗ್ತದೆ, ಹೋಗ್ತದೆ, ಅಂದರೆ ಅವರಿಗೆ ನರಕ ಎಂಬ ತೀರ್ಪು ಆಗಿದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ರೋಷದಿಂದ ದಂಡಿಸಬೇಡ. ರೋಷ ಅಂದರೆ ಬಹಳ ಸಿಟ್ಟಿನಿಂದ, ಕೋಪ ಸಾಧಾರಣ, ರೋಷ ಅಂದರೆ ವಿಪರೀತ ಕೋಪ. ದಂಡಿಸಬೇಡಪ್ಪ, ನಿನ್ನ ಪ್ರೀತಿಯಲ್ಲಿ ನಡೆಸು, ನಿನ್ನ ಮಾರ್ಗವನ್ನು ತಿಳಿಸು, ನಿನ್ನ ಪವಿತ್ರ ಆತ್ಮನ ಮೂಲಕ ನಡೆಸು ಅಂತೇಳಿ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದರೆ ದಾವೀದರಸರು ಹೇಳಿದಾಗೆ ಕೂಡ ಬೈಬಲಿನಲ್ಲಿ ಕೀರ್ತನೆಗಳಲ್ಲಿ 51 ಅವರು ತಪ್ಪು ಮಾಡಿದಾಗ ಅವರು ಪಶ್ಚಾತ್ತಾಪವನ್ನು ಪಟ್ಟರು. ಅದಕ್ಕೆ ಕೀರ್ತನೆ 91 ನಮಗೆ ರಕ್ಷಣೆಯ ವಾಗ್ದಾನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2ನೇ ವಚನ, ನಿನ್ನ ಬಾಣಗಳು ನನ್ನೊಳಗೆ ಹೊಕ್ಕಿವೆ, ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಭಾರವಾಗಿದೆ. ನೋಡಿ, ಯಾರು ಮತ್ತು ತಪ್ಪಾಗಿ ಹೋಗ್ತಾವೋ ವೈರಿಗಳು ಯಾವ ರೀತಿ ಇವತ್ತು ಬಾಣ ಬಿಟ್ಟು ಇತರರನ್ನು ಕೊಲ್ತರ, ಬಾಣಗಳು ಹೋಗಿ ಹಾಗೆ ಅವರ ಶರೀರದೊಳಗೆ ನುಗ್ಗುತ್ತಾವೋ, ಅಥವಾ ಇವತ್ತು ಗನ್ನುಗಳಿರ್ಬೋದು, ರೈಫಲ್ ಇರ್ಬೋದು, ಪಿಸ್ತೂಲ್ಗಳಿರ್ಬೋದು, ಸೌಟ್ ಮಾಡಿದಾಗ ಬುಲೆಟ್ಗಳು ಯಾವ ರೀತಿ ಹೋಗಿ ವೈರಿಗಳ ಶರೀರವನ್ನು ಹೋಗ್ತಾವೋ, ಹಾಗೆ ದೇವರ ಶಿಕ್ಷೆ ತಪ್ಪು ಮತ್ತೆ ತಿಳಿದು ಮತ್ತು ತಪ್ಪು ಮಾಡ್ತಾ ಹೋದಾಗ ಅಂಥ ಒಂದು ಶಿಕ್ಷೆಗೆ ಗುರಿಯಾಗ್ತಾರೆ. ದೇವರು ಯಾರನ್ನು ಬಿಡುವರಲ್ಲ, ಮುಖದಾಕ್ಷಿಣ್ಯ ನೋಡೋರಲ್ಲ, ದೇವರು ಪಕ್ಷಪಾತಿ ಅಲ್ಲ. ದೇವರಿಗೆ ಯಾವುದೇ ಪೂಜೆ ಪುರಸ್ಕಾರ, ಯಾವುದೇ ದುಡ್ಡು ಬೆಳ್ಳಿ ಬಂಗಾರ, ಎಂತೆಂಥ ದೇವಸ್ಥಾನಗಳು ಯಾವುದು ಬೇಕಾಗಿಲ್ಲ. ಮಾತನ್ನು ಕೇಳಿ ನಡೆದರೆ ಮಾತ್ರ ಸಾಯಿತು. ಮತ್ತು ಅವರವರ ಶರೀರವನ್ನು, ಅವರ ಆತ್ಮ ಶರೀರ ಪ್ರಾಣವನ್ನು ಶುದ್ಧೀಕರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಶಿಕ್ಷೆ ಬರುವುದು ಗ್ಯಾರಂಟಿ. ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಭಾರವಾಗಿದೆ.
ನೋಡಿ, ತಪ್ಪು ಮಾಡಿದಾಗ 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 ಏನಾಗಿದೆ, ಆ ಶಿಕ್ಷೆಯಿಂದ ಹೊರಬರೋಕ್ಕೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಲೇ ಇರಬೇಕು. ಆದ್ದರಿಂದ ಬಹಳ ಎಚ್ಚರ. 3ನೇ ವಚನ, ನಿನ್ನ ಸಿಟ್ಟಿನಿಂದ ನನ್ನ ಶರೀರದಲ್ಲಿ ಸ್ವಸ್ಥವೇ ತಪ್ಪಿ ಹೋಗಿದೆ, ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮವಿಲ್ಲ. ನೋಡಿ, ದೇವರ ಸಿಟ್ಟು ಶರೀರ ಯಾರ ಮೇಲೆ ಬರ್ತದೋ, ಮಾತನ್ನು ತಿಳಿಸಿದಾಗ ಕೇಳದ ಹೋದರೆ ಅಲ್ಲಿ ಸ್ವಲ್ಪವಾಗಿಯೂ ಕೂಡ ಸ್ವಸ್ಥ ಅಂದರೆ ಶಾಂತಿ, ಸಮಾಧಾನ, ಆರೋಗ್ಯ ಇರುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆಗಳನ್ನು ಅನುಭವಿಸಲೇಬೇಕು. ತನ್ನ ಪ್ರಕೃತಿ ನಿಯಮಗಳಲ್ಲಾಗಲಿ, ಅಕಸ್ಮಾತ್ ಇತರರಿಂದಾಗಲಿ, ಏನೇ ಆಗಲಿ, ತಿನ್ನೋದ್ರಲ್ಲಿ ಕುಡಿಯೋದ್ರಲ್ಲಿ ಪ್ರತಿಯೊಂದು ಅದುವೇ ಶಿಕ್ಷೆ ಬರುವಂಥದ್ದು. ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮವಿಲ್ಲ. ನೋಡಿ, ಶರೀರದಲ್ಲಿ ಬಲ ಕೂಡ ಇಲ್ಲದಾಗುವಂಥದ್ದು, ಎಲುಬುಗಳು ಕೂಡ ಸಾಯ್ದು ಹೋಗುವಂಥದ್ದು. ಏನು ಅಲ್ಲಿ ಅವರವರ ಪಾಪಗಳಿಂದ ಅವರವರ ಶರೀರವು ಕೂಡ ಕುಂದಿ ಹೋಗ್ತದೆ, ಹಾಳಾಗ್ತದೆ ಅಂತ ಇದರ ಅರ್ಥವಾಗಿದೆ. ದೇವರನ್ನ ಸ್ವಲ್ಪ ಕೂಡ ಎಲುಬುಗಳಲ್ಲಿ ಕೂಡ ಬಲ ಇಲ್ಲದಿದ್ದರೆ ಎಲುಬುಗಳು ಕೂಡ ಜ್ಞಾನೋಕ್ತಿ ಗ್ರಂಥದಲ್ಲಿ ನೋಡ್ತೇವೆ. ಎಲುಬುಗಳು ಅದರಲ್ಲಿರುವ ಸಾರಗಳನ್ನು ಕೂಡ ಅಂದರೆ ಬಲ ಕೊಡುವವರು ಕೂಡ ದೇವರೇ ಆಗಿದ್ದಾರೆ. ದೇವರಿಂದ ಶಿಕ್ಷೆ ಒಳಗಾದಾಗ ಅವರಿಗೆ ಶರೀರ ಇಲ್ಲ, ಬಲ ಇಲ್ಲ, ನಡೆಯೋಕ್ಕಾಗೋದಿಲ್ಲ, ಕುಗ್ಗಿ ಹೋಗೋದು, ನರಳಾಟಗಳು, ನಾನಾ ರೀತಿ ನಾವು ಜನರನ್ನು ಕಾಣಬಹುದು. ಅದು ದೇವರ ವಿಪರೀತವಾದ ಕೋಪ. ಇದು ದೇವರು ಯಾರಿಗೆ ತಿಳಿಸ್ಲಿಲ್ವೋ, ಯಾರಿಗೆ ದರ್ಶನ ಕೊಡಲಿಲ್ವೋ ಅವರಿಗೆ ಗೊತ್ತಿಲ್ಲ. ಇವತ್ತು ನಮಗೆ ತಿಳಿಯಪಡಿಸಿದ್ದಾರೆ, ಪಡಿಸುತ್ತಲೇ ಇದ್ದಾರೆ. ನಮಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸ್ತಾ ಇದ್ದಾರೆ. ದೇವರು ಆರಿಸಿಕೊಂಡವರ ಮೂಲಕ ಇವತ್ತು ತಿಳಿಸ್ತಾ ಇದ್ದಾರೆ. ಆಗ ನಾವು ಎಚ್ಚರಗೊಳ್ಳಬೇಕು. ಯಾಕೆ ಈ ರೀತಿ ಶಿಕ್ಷೆ, ಅದು ಇದು ಈ ಥರ ಕಾಯಿಲೆಗಳು, ಈ ಕಾಯಿಲೆಗಳು, ಇವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲ, ನಾನಾ ರೀತಿಯಲ್ಲಿ ಬಹಳ ದೇವರಲ್ಲಿ ಭಯಭಕ್ತಿ ಇಟ್ಟಿದ್ದಾರಲ್ಲ, ದೇವಾಲಯಕ್ಕೆ ಹೋಗ್ಬೋದು, ಚರ್ಚ್ಗಳಿಗೆ ಹೋಗ್ಬೋದು, ಅಥವಾ ಉಪದೇಶಕ್ಕೆ ಹೋಗ್ಬೋದು, ಸಾಕ್ಷಿ ಹೇಳ್ಬೋದು, ಉಪವಾಸ ಮಾಡಬಹುದು, ನಾನಾ ರೀತಿಯಲ್ಲಿ ಇವ್ರದ್ದು ದಾನ ಧರ್ಮ ಕೂಡ ಮಾಡಬಹುದು. ಆದರೆ ಇವರಿಗೆ ಯಾಕೆ ಶಿಕ್ಷೆ? ಒಂದು ರೀತಿಯಲ್ಲಿ ಮಾಡಿದರೆ ಸಾಕಿ, ಬಾಕಿ ರೀತಿಯಲ್ಲಿ ತಪ್ಪಿ ಹೋಗಿರ್ತಾರೆ. ಅದು ಬಹಳ ಇದನ್ನು ನಾವು ತಿಳಿದುಕೊಳ್ಬೇಕು. ಅದಕ್ಕೆ ಶರೀರವು ಕೂಡ ಯಾವುದೇ ಬಲ ಇಲ್ಲದೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಕೂಡ ಗುರಿ ಆಗುವುದು ಇದುವೇ ಕಾರಣವಾಗಿದೆ. ಉದಾಹರಣೆಗೆ ಒಬ್ಬ ಕುಡಿತಾನೆ, ಕುಡಿದು ನಾನಾ ಥರದ ರೋಗಗಳು, ಹೊಡೆದಾಟ, ಬಡದಾಟಗಳು, ಆಪರೇಷನ್ಗಳು, ಜೈಲುಗಳು, ಕೈಕಾಲು ಮುರ್ಕೊಳ್ಳೋದು, ಕೊಲೆಗಳು, ಹೆಂಡತಿ ಮಕ್ಕಳನ್ನು ಕೂಡ ಕೊಲೆ ಮಾಡ್ತಾನೆ, ಕಡೆಗೆ ದೊಡ್ಡ ದೊಡ್ಡ ಆಪರೇಷನ್ ಆಗಿ ಬಿದ್ದಲ್ಲಿ ಆಗ್ತಾನೆ, ನರಳಾಡ್ತಾರೆ. ಒಬ್ಬೊಬ್ಬರು ವಿಪರೀತ ಯಾವುದೋ ಈ ಮಾಂಸಾಹಾರಿಗಳನ್ನ ಅಥವಾ ಸಸ್ಯಾಹಾರಿಗಳನ್ನ, ಕೊಬ್ಬು ಪದಾರ್ಥಗಳನ್ನ ತಿಂದು 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 ಏನಾಗ್ತದೆ, ಅಲ್ಲಿ ಕೊಲೆಸ್ಟ್ರಾಲ್ ಬರ್ತದೆ, ಶುಗರ್ ಬರ್ತದೆ, BP ಬರ್ತದೆ, ಉಸಿರಾಟಕ್ಕೆ ತೊಂದರೆ ಆಗ್ತದೆ, ಹೈ BP ಆಗ್ತದೆ, ಲೋ BP ಆಗ್ತದೆ, ಪಾರ್ಶ್ವವಾಯು ಬರ್ತದೆ, ಗ್ಯಾಂಗ್ರೀನ್ ಆಗ್ತದೆ ಶುಗರಿಂದಾಗಿ. ನಾನಾ ರೀತಿಯ ಕಾರಣಗಳು ಇವೇ ಬರುವಂಥದ್ದು. ಅದೇ ಇಲ್ಲಿ ದಾವಿದರ ಸರ್ ಹೇಳಿದ್ದು, ನಿನ್ನ ಸಿಟ್ಟಿನಿಂದ ನನ್ನ ಶರೀರದಲ್ಲಿ ಸ್ವಸ್ಥವೇ ತಪ್ಪಿ ಹೋಗಿದೆ, ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮವಿಲ್ಲ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. 4, ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿ ಬಿಟ್ಟಿವೆ, ಅವು ಹೊರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅಮಿಬಿಟ್ಟಿವೆ. ನೋಡಿ, ಅವರವರ ಶಿಕ್ಷೆ ಬರಲಿಕ್ಕೆ, ಅವರವ್ರ ನರಕ ಬರಲಿಕ್ಕೆ ಅವರವರ ಪಾಪಗಳೇ ಕಾರಣ. ಕಡೆಗೆ ಅವ್ರು ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು, ದೇವರು ಹಾಗೆ ಮಾಡಿದ್ರು ಅಂತ ಹೇಳಿ ಯಾರನ್ನ ಹೇಳಿ ಪ್ರಯೋಜನ ಇಲ್ಲ, ದೇವರನ್ನು ಹೇಳಿ ಪ್ರಯೋಜನ ಇಲ್ಲ. ಈಗ ಉದಾಹರಣೆಗೆ, ನನಗೆ ದೇವರು ಇತರರ ಮೂಲಕ ನನಗೆ ತಿಳಿಯಪಡಿಸಿದರು. ದೇವರನ್ನು ಅರಿಯದ ಕಾಲದಲ್ಲಿ ಬಹಳ ತಪ್ಪುಗಳನ್ನು, ಪಾಪಗಳನ್ನು ಮಾಡಿದ್ದೆ. ಅದು ನನ್ನನ್ನು ಮರಣಕ್ಕೆ ತೆಗೆದುಕೊಂಡು ಹೋಯಿತು. ಸರಿಯಾಗಿ ಊಟಕ್ಕೆ ಇಲ್ಲದಾಗೆ ಮಾಡ್ತು, ಕಾಲಿಗೆ ಹಾಕಲಿಕ್ಕೆ ಚಪ್ಪಲಿ ಕೂಡ ಇಲ್ಲದಾಗೆ ಮಾಡ್ತು, ನಾನಾ ಥರದ ಕಾಯಿಲೆ ಕಸಗಳಲ್ಲಿ ಬಿದ್ದಿದ್ದೆ. ಕೂತಲಿಂದ ಹೇಳಕ್ಕಾಗ್ತಿತ್ತಿಲ್ಲ, ಮಲಗಿದಲ್ಲಿಂದ ಹೇಳಕ್ಕಾಗ್ತಿತ್ತಿಲ್ಲ. ದೇವರ ಪಾಪದಿಂದ ನನ್ನನ್ನು ಬಿಡುಗಡೆ ಮಾಡಿಸಿದ್ರು. ಆದರೂ ಆಗ ಬಿಡುಗಡೆ ಮಾಡಿದ್ರು ಕೂಡ, ದರ್ಶನ ಕೊಟ್ಟರು ಕೂಡ ನನಗೆ ಸರಿಯಾದ ತಿಳುವಳಿಕೆ ಕೊಡೋರು ಯಾರೂ ಇರಲಿಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದೆ, ಬೈಬಲ್ ಓಡ್ತಾ ಇದ್ದೆ, ಸಾಕ್ಷಿ ಹೇಳ್ತಾ ಇದ್ದೆ, ಉಪದೇಶ ಮಾಡ್ತಾ ಇದ್ದೆ, ಅದರ ಸರಿಯಾದ ತಿಳುವಳಿಕೆ ನನಗೆ ಬರಲಿಲ್ಲ. ಆದ್ದರಿಂದ ನೋಡಿ, ಒಂದು ಮಕ್ಕಳ ಆಶ್ರಮದಲ್ಲಿ ಬೆಂಗಳೂರಲ್ಲಿ ಇರುವಾಗ ಪ್ರತಿ ವಾರದಲ್ಲಿ 4 ದಿವಸ ಕೂಡ ಮಾಂಸಾಹಾರಿ ಮಕ್ಕಳು, ಬಡವರ ಮಕ್ಕಳು, ಅನಾಥ ಮಕ್ಕಳು ಇದ್ದರು. ಅವರಿಗಾಗಿ ತರರು ಕಮ್ಮಿಯರು ವಾರಕ್ಕೆ 4 ಸರಿ ಬರೀ ಮಾಂಸಾಹಾರಿ. ಅವರ ಹುಟ್ಟುಹಬ್ಬ, ಇವರ ಹುಟ್ಟುಹಬ್ಬ, ಅವರ ಮ್ಯಾರೇಜ್ ಡೇ, ಇವರ ಮ್ಯಾರೇಜ್ ಡೇ, ಅವರು ಮದುವೆ ಆದರು, ಇವರು ಮದುವೆ ಆದರು, ಮಕ್ಕಳಿಗೆ ಊಟ ಅಂತೇಳಿ ನಾನಾ ಥರದ ಸಿಹಿ ಪದಾರ್ಥಗಳು, ಮಾಂಸಾಹಾರಿಗಳು ಬರ್ತಾ ಇದ್ದವು.
ತಿಂದು 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 ನನಗೆ ಕೊಲೆಸ್ಟ್ರಾಲ್ ಬಂದು ಹೋಯಿತು, ಶುಗರ್ ಬಂದು ಹೋಯಿತು, BP ಬಂದು ಹೋಯಿತು. ಕಾರಣ ನಮಗೆ ಸರಿಯಾಗಿ ತಿಳುವಳಿಕೆ ಯಾರು ಕೊಡಲಿಲ್ಲ. ಆಮೇಲೆ ಬರ್ತಾ 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 ನನಗೆ ಇದು ಬಹಳ ವರ್ಷಗಳ ಹಿಂದೆ ನನಗೆ ಅರ್ಥವಾಯಿತು. ಆದರೆ ಇವತ್ತು ದೇವರು ಏನು ಮಾಡಿದೆ ಅದರ ಸರಿಯಾದ ವೈದ್ಯರ ಮೂಲಕ ಇವತ್ತು ನಾನು ಔಷಧಿಗಳನ್ನು ತೆಗೆದುಕೊಂಡು ಆ ರೀತಿ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಅರ್ಥ ಆಯಿತು, ಇದು ನನಗೆ ನಾನೇ ತಪ್ಪು ಮಾಡಿಕೊಂಡಿದ್ದೇನೆ ಎಂಬುದಾಗಿ ದೇವರಲ್ಲಿ ಕ್ಷಮೆಯನ್ನು ಕೇಳಿದೆ. ಹಾಗೆ ಇವತ್ತು ಇದನ್ನು ಕೇಳುತ್ತಿರೋರು ನಿಮಗೂ ಕೂಡ ದೇವರು ನನ್ನ ಮೂಲಕ ತಿಳಿಯಪಡಿಸ್ತಾ ಇದ್ದಾರೆ. ನಾನೊಬ್ಬ ಬುದ್ಧಿವಂತ ಅಲ್ಲ, ನಾನು ಕೂಡ ದೇವರ ದೃಷ್ಟಿಯಲ್ಲಿ ಮಹಾದೊಡ್ಡ ಪಾಪಿ. ಆದರೆ ನನ್ನನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ, ನನ್ನ ಮುಖಾಂತರ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಅದುವೇ ಇವತ್ತು 10 ದಶಾಜ್ಞೆಗಳು 2024 ಇಸವಿ ಮಾರ್ಚ್ 1ರಿಂದ ಈ ಒಂದು ಜೀವದ ಬೆಳಕೆಂಬ ಚಾನೆಲ್ನಲ್ಲಿ ಸಾಕ್ಷಿ, ಉಪದೇಶ ಮತ್ತು ಇವತ್ತು ನನ್ನ ಮೂಲಕ ದೇವರು ನಿಮಗೆ ಎಲ್ಲ ವಿಷಯಗಳನ್ನ ಪಡಿಸ್ತಲೇ ಇದ್ದಾರೆ. ಅದುವೇ ನಮಗೆ ನಾವೇ ಇಲ್ಲಿ ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿ ಬಿಟ್ಟಿವೆ, ನಮ್ಮ ಪಾಪಗಳೇ ನಮ್ಮನ್ನು ಹಾಳು ಮಾಡಲು ಕಾರಣ. ಅದಕ್ಕೆ ದೇವರು ಹೇಳಿದ್ದು ಮಾನವರ ಮುಖಾಂತರ, ನಿನ್ನ ದೇಹವೇ ದೇವಾಲಯ, ಅದನ್ನು ನಾಶ ಮಾಡಬೇಡ, ನಾಶ ಆದರೆ ನೀನೇ ನಾಶ ಆಗ್ತೀಯ ಅಂತ. ದೇಹ ದೇವರದ್ದು, ಉಸಿರು ದೇವರದ್ದು, ಅನ್ನಹಾರ ದೇವರದ್ದು. ಆಗ ಮತ್ತೆ ನಾವು ಮಿತಿ ಮೀರಿ ತಿನ್ನೋದು, ಕುಡಿಯೋದು, ಬಲಾಢ್ಯ, ನಾನಾ ರೀತಿ ರೌಡಿತನ, ಕೋಪ, ಕದಿಯೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ಸೂಳೆತನ ಮಾಡ್ಬೋದು, ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಕೊಡುವಂಥದ್ದು, ಇನ್ನೊಬ್ಬರ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ ಬಡ್ಡಿಗೆ ದುಡ್ಡು ಕೊಟ್ಟು ಇನ್ನೊಬ್ಬರನ್ನ ಹಾಳು ಮಾಡ್ಕೊಳ್ಳುವಂಥದ್ದು, ಆ ಪಶು ಪ್ರಾಣಿಗಳಿಗಾಗಿ ಆಸೆ ಪಡುವಂಥದ್ದು, ನಾನಾ ರೀತಿ ಜನಗಳಿಗೆ ತೊಂದರೆ ಕೊಡುವಂಥದ್ದು. ಇದು 10 ದಶಾಜ್ಞೆಗಳಲ್ಲಿ ಎಲ್ಲವನ್ನ ತಿಳಿಸಿದ್ದೇನೆ. ಮುಂದೊಂದು ಸಲ ಮತ್ತೊಂದು ಸಲ ತಿಳಿಸುವವನಾಗಿದ್ದೇನೆ. ಇದುವೇ ನಮ್ಮ ಶರೀರವನ್ನು ಹಾಳು ಮಾಡಿಕೊಳ್ಳುವಂಥದ್ದು. ಆಗ ನಮ್ಮ ಶರೀರಕ್ಕೆ ನಾವೇ ಶಿಕ್ಷೆಯನ್ನು ತಂದುಕೊಳ್ತೇವೆ. ಈಗ ಉದಾಹರಣೆಗೆ ಒಂದು ರೌಡಿ ಇರ್ಬೋದು, ಹೊಡಿತಾನೆ ಬಡಿತಾನೆ, ಎಷ್ಟೋ ಜನ ಕೈಕಾಲು ಮುರಿತಾನೆ, ಕೊಲೆ ಮಾಡ್ತಾನೆ, ಏನೋ ಮಾಡ್ತಾನೆ, ತಪ್ಪಿಸ್ಕೊಳ್ತಾನೆ. ಮತ್ತೊಂದು ದಿವಸ ಅವನಿಗೆ ಬರ್ತದೆ, ಅವನ ಹೆಣ ಹಾದಿ ಬೀದಿಯಲ್ಲಿ ಬೀಳ್ತದೆ. ಅಪ್ಪ ಇವನು ಸತ್ತು ಹೋದ್ನಲ್ಲಪ್ಪ, ಭಾಳ ಉರಿ ಬರ್ತಿದೆ ಅಂತ ಆಗ ಜನಗಳು ನಿಟ್ಟಿಸಲು ಬಿಡ್ತಾರೆ. ಅವನ ರಕ್ತ ಕೂಡ ಅಲ್ಲಿ ಬಿದ್ದಿರ್ತದೆ. ಇದುವೇ ಅವರ ಶರೀರಕ್ಕೆ ತೊಂದರೆಗಳನ್ನ ತಂದುಕೊಳ್ಳುವಂಥದ್ದು. ಆಗ ದೇವರು ವಾಸ ಮಾಡುವಂಥ ನಮ್ಮ ಶರೀರದ ಕಂಟ್ರೋಲ್ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗೆ ವಿಪರೀತ ತಿನ್ನುವುದು, ವಿಪರೀತ ದುಡಿಯುವುದು ಕೂಡ ತಪ್ಪೇ. ಒಂದು ಶರೀರಕ್ಕೆ ಇಷ್ಟೇ ಗಂಟೆ ಹೀಗೆ ದುಡಿಬೇಕು ಅಂತ ಅದಕ್ಕೂ ನಿಯಮ ಇದೆ. ಹಾಗಾದರೆ ಮಾತ್ರ ಆರೋಗ್ಯ. ಇಲ್ಲದ್ರೆ ನಮ್ಮ ಶರೀರವನ್ನು ನಾವೇ ಕೆಡಿಸಿಕೊಳ್ತೇವೆ. ಇದಕ್ಕೆ ಇತರರು ಕಾರಣ ಅಲ್ಲ, ದೇವರು ಕಾರಣ ಅಲ್ಲ. ದೇವರು ತಿಳಿಸ್ತಲೇ ಬರ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು, ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿ ಬಿಟ್ಟಿವೆ, ಅವು ಹೊರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನ ಅದುಮಿ ಮುಟ್ಟಿದ ಮೇಲೆ ಬರಕ್ಕೆ ಆಗುವುದೇ ಇಲ್ಲ. ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಇಲ್ಲ, ಆರೋಗ್ಯ ಇಲ್ಲ. ಆಸ್ಪತ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆ ಕೊಡುತ್ತಲೇ ಬರ್ತವೆ. ದೇವರ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ, ಆಗ ಜ್ಞಾನ ಇಲ್ಲದಿದ್ದರೆ, ಸರಿಯಾಗಿ ದೇವರಿಂದ ಆಯ್ಕೆಯಾದವರ ಮುಖಾಂತರ ಎಲ್ಲ ವಿಷಯವನ್ನು ತಿಳ್ಕೊಳ್ಬೇಕು. ನಾನು ಹೀಗೆ ಮಾಡಬೇಕು, ಯಾಕೆ ನನಗೆ ಈ ಕಷ್ಟಗಳು ಬಂದಿವೆ, ಏನು ಮಾಡೋದು ಅಂತ ಹೇಳಿ ಖಂಡಿತವಾಗಿ ಅಂಥವರ ಮುಖಾಂತರ ಉಪದೇಶವನ್ನು ಪಡೆದುಕೊಳ್ಳಬೇಕು. ಅದಕ್ಕೆ ದೇವಮಾನವ ಈ ಬೈಬಲಲ್ಲಿ ಒಂದು ಕಡೆ ಹೇಳಿದ್ದಾರೆ, ಉಪದೇಶ ಹೊಂದುವವರು ಉಪದೇಶ ಮಾಡುವವರೊಂದಿಗೆ ಎಲ್ಲವನ್ನ ತಿಳಿದುಕೊಳ್ಳಿರಿ, ಕೇಳಿ ಕೇಳಿ ವಿಚಾರಿಸುವವರೇ ವಿಚಾರಣೆ ಮಾಡಿ ತಿಳಿದುಕೊಳ್ಳುವವರೇ ಧನ್ಯರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 5ನೇ ವಚನ, ನನ್ನ ಮೂರ್ಖತನದ ಫಲವಾದ ಬಾಸುಂಡೆಗಳು ಕೀವು ಸೂರಿ ದುರ್ವಾಸನೆಯಾಗಿವೆ. ನೋಡಿ, ಕಡೆಗೆ ಬರ್ತಾ ಬರ್ತಾ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ಏನಾಗ್ತದೆ ನೋಡಿ, ಒಬ್ಬೊಬ್ಬರಿಗೆ ಕಾಲಿಂದ ತೊಡೆಯವರೆಗೂ ಶರೀರದಲ್ಲಿ ಇಡೀ ಪೂರ್ತಿ ಹುಣ್ಣುಗಳಾಗ್ತವೆ, ಕಿವುಗಳು ಬರ್ತವೆ, ಕಜ್ಜುಗಳಾಗ್ತವೆ. ಯಾವ ಆಸ್ಪತ್ರೆಗೆ ಹೋದರೂ ಏನು ಮಾಡೋಕ್ಕಾಗೋದಿಲ್ಲ, ಕಿವುಗಳು ವಾಸನೆ ಬರ್ತವೆ. ಇದು ಕೂಡ ನನ್ನ ಕಣ್ಣಲ್ಲಿ ನೋಡಿದ್ದೇನೆ. ಒಂದು ನಮ್ಮ ಸಂಬಂಧದಲ್ಲಿ ಒಬ್ಬರಿಗೆ, ಯಾರಿಲ್ಲ, ನನ್ನ ಮಗಳ ಗಂಡನ ಅಪ್ಪನಿಗೂ ಇದೇ ಪರಿಸ್ಥಿತಿ ಬಂದೋಗಿತ್ತು. ದೊಡ್ಡ ದೊಡ್ಡ ಕಾಯಿಗಳು, ಹುಣ್ಣು ಬರೋದು, ಅವ್ರು ಮಾಡಾದ ಕೆಲಸಗಳಿಲ್ಲ, ಆಡದ ಆಟಗಳಿಲ್ಲ, ಗರ್ವ ಅಹಂಕಾರಗಳು. ಇದೇ ವಾಕ್ಯ ನೆರವೇರಿ ಹೋಯಿತು. ನನ್ನ ಸಹೋದರ ಸಹೋದರಿಯರೇ, ದೇವರ ಮನೆಗೆ ಹೋಗ್ಲಿಕ್ಕೆ ಒಂದು ಹೇಸಿಗೆ ಆಗ್ತಿತ್ತು. ಇವತ್ತು ಕೂಡ ಅನೇಕರನ್ನು ಬಿದ್ದಲ್ಲೇ ಬಿದ್ದುಕೊಂಡು ಇರ್ತಾರೆ, 1-2ರಲ್ಲೇ ಹೊರಲಾಡ್ಕೊಂಡು ಇರ್ತಾರೆ, ಗಲೀಜಿಯಲ್ಲಿ ಇರ್ತಾರೆ. ನಾವು ಕಾಣ್ಬೋದು. ಕಾರಣ ಅವರವರು ಮಾಡಿದಂಥ ಪಾಪಗಳು, ಗರ್ವ ಅಹಂಕಾರಗಳು. ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ಇಡೀ ಶರೀರವೇ ಏನಾಗ್ತದೆ ಅಲ್ಲಿ
ಈ ನನ್ನ ಮೂರ್ಖತನದ ಫಲವಾದ ಬಾಸುಂಡೆಗಳು ಕೀವು ಸೋರಿ ದುರ್ವಾಸನೆ, ಇಡೀ ಶರೀರವೇ ವಾಸನೆ ಬರುವಂಥ ಪರಿಸ್ಥಿತಿ. ಇದು ಕೂಡ ಇವತ್ತು ಅನೇಕರು ನಾವು ಕಣ್ಣಲ್ಲಿ ಕಾಣಬಹುದು. ಇವತ್ತು ನಾನಿರುವ ಸ್ಥಳದಲ್ಲಿಯೇ ಕೂಡ ಒಂದು ಸ್ತ್ರೀಯ ಪರಿಸ್ಥಿತಿ ಇದುವೇ ಆಗಿದೆ. ನಾನಾ ಥರದ ಬೈಗಳುಗಳು, ಬೆಳಿಗ್ಗೆದ್ರೆ ಶಾಪಗಳು, ನನಗೂ ಕೂಡ ಶಾಪ ಶಬ್ದ ಯಾವಾಗಲೂ ಇದುವೇ. ಆದರೆ ಕೀರ್ತನೆ 112 ಪ್ರಕಾರ ಸರಿಯಾದ ಶಿಕ್ಷೆಗೊಳಗಾಗಿದೆ. ಕಣ್ಣಲ್ಲಿ ಕಾಣ್ತಾ ಇದ್ದೀನಿ. ಸುಮಾರು ಒಂದು 85-90 ವರ್ಷದ ಒಂದು ಅಜ್ಜಿ. ದೇವರೇ, ಇನ್ನೂ ಕೂಡ ಬಾಯಲ್ಲಿ ಕೆಟ್ಟ ಮಾತುಗಳು, ಕೆಟ್ಟದ್ದು, ಬೇಡವೇ ಬೇಡ ಅವಸ್ಥೆಗಳು ಬರುವಂಥ ಪಡುತ್ತಿರುವಂಥ ಶಿಕ್ಷೆ. ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕೂ, ಆಶೀರ್ವಾದ ಹೊರಬರೋಕ್ಕೂ ನಾನಾ ಥರದ ಶಿಕ್ಷೆಗಳು ಅಂಥವರೇ ಕಾರಣರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 6ನೇ ವಚನ, ನಾನು ಬಹಳವಾಗಿ ಬಾಗಿ ಕುಗ್ಗಿದ್ದೇನೆ, ಯಾವಾಗಲೂ ದುಃಖದಿಂದ ವಿಕಾರಿಯಾಗಿ ಅಳೆಯುತ್ತಿದ್ದೇನೆ. ನಾನು ಬಹಳವಾಗಿ ಬಾಗಿ ಕುಗ್ಗಿದ್ದೇನೆ. ನೋಡಿ, ಒಬ್ಬೊಬ್ಬರನ್ನ ನಾವು ಕಾಣಬಹುದು. ಸ್ವಲ್ಪ ವಯಸ್ಸಾದವ್ರನ್ನ ಏನು ಮಾಡ್ತಾರೆ, ಬಹಳ ಬಗ್ಗಿಕೊಂಡು ನಡೀತಾರೆ. ಎಷ್ಟು ಬಹಳ ಬಗ್ಗೆ ಅಂದರೆ ಅವರ ಕೈ ಇನ್ನು ಭೂಮಿಗೆ ಮುಟ್ಟೋದು ಒಂದೇ ಬಾಕಿ, ಸೊಂಟ ಬಲ ಇದೆ, ಬಹಳ ಬಗ್ಗಿ ನಡೆಯುತ್ತಾರೆ, ಕುಗ್ಗಿ ಹೋಗಿದ್ದಾರೆ. ಕಾರಣ ಅವರವರ ಗರ್ವ, ಅಹಂಕಾರಗಳು, ಮಾತುಗಳು. ಇದು ಕೂಡ ನಾನು ಹಿಂದೆ ಒಂದು ಸಲ ಸಾಕ್ಷಿ ಕೊಟ್ಟಿದ್ದೇನೆ. ಒಂದು ಸಹೋದರಿ, ಒಂದು ತಾಯಿಗೆ 2 ಮಕ್ಕಳು, ಅದರಲ್ಲಿ ದೊಡ್ಡವಳು. ಅಯ್ಯೋ, ಅದೇ ತಾಯಿಯ ಬುದ್ಧಿ. ಅದು ಹೇಳೋದು ಮಾಯಾ ಮಂತ್ರ, ಜ್ಯೋತಿಷ, ಇನ್ನೊಬ್ಬರು ಒಯ್ಯೋದು, ಮಾಡೋದು, ಶಾಪ ಹಾಕೋದು, ಆ ದೇವ್ರ ಹತ್ರ ಈ ದೇವ್ರ ಹತ್ರ, ಆ ದೇವತೆ ಈ ದೇವತೆ ಓದು, ಮಾಟ ಮಂತ್ರ ಮಾಡಿಸ್ಕೊಂಡು ಬರೋದು. ಇದೇ ಆಗಿದ್ದಿದೆ. ನನ್ನ ಕಣ್ಣಾರೆ ಕಂಡಿದ್ದು. ಕಡೆಗೆ ಬರ್ತಾ 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 ಏನಾಯಿತು, ಬಗ್ಗಿ ನಡೆಯೋದಂದರೆ ಬಗ್ಗಿ ನಡೆಯೋದು. ಮತ್ತೊಂದು ಸಲ ನಾನು ಅವರಿಂದ ಮದುವೆಗೆ ಹೋದಾಗ ದೇವರೇ ನನಗೆ ಅವರನ್ನು ನೋಡಿ ಬಹಳ ಬೇಸರವಾಯಿತು. ಏನಿಲ್ಲ, ಬಗ್ಗಿ ನಡೆಯೋದು. ಈ ಕಷ್ಟ, ಸಂಕಟ, ದುಃಖಗಳನ್ನು ಯಾರಿಗೆ ಹೇಳುವುದು? ನೋಡಿ, ಇದು ಅಲ್ಲಿ ಅರ್ಥವಾಯಿತು. ಹಾಗೆ ಅಲ್ಲಿ ಕಾರಣ ಏನಾಯ್ತು, ಅಂಥ ಶಿಕ್ಷೆ ಕೂಡ ಬರ್ತದೆ. ವಿಪರೀತ ದೇವರ ಮಾತನ್ನು ಮೀರಿ ಹೋದಾಗ ಮಾಯಾ ಮಂತ್ರ, ಜ್ಯೋತಿಷ, ಮಾಟ, ಶಾಪ ಹಾಕೋದು, ಬೈಯೋದು, ಅಥವಾ ಗಂಡ ಮಕ್ಕಳು ಬಲಾಢ್ಯರಾದರೆ ಅಂಥ ಒಂದು ಸ್ತ್ರೀಯರು ಕೂಡ ಅನೇಕರು ಇವತ್ತು ಬಹಳ ಬಲಿಷ್ಠವಾಗಿ ಹೋಗ್ತಾರೆ. ನಿಜವಾಗ್ಲೂ ಅದು ಬಹಳ ತಪ್ಪು. ಎಲ್ಲ ಪ್ರತಿಯೊಂದು ಮಾಡಿದ್ದನ್ನು ಮಾರಾಯ ಅಂತ ಅವರವರು ಮಾಡಿದ್ದು ನೀನು ಮಾಡಿದ್ದು ನಿನ್ನ ತಲೆಗೆ ಕಟ್ಟುವೇನು ಅಂತೇಳಿ ಅನೇಕರನ್ನ ಈ ಪರಿಸ್ಥಿತಿಯಲ್ಲಿ ನಾವು ಕಾಣ್ಬೋದು. ಬಗ್ಗಿಕೊಂಡು ನಡೆಯೋದು, ಅದು ಕೂಡ ದೇವರ ಕೋಪಕ್ಕೆ ಗುರಿಯಾದವರು ಅಂತ ಇದರ ಅರ್ಥ. ಯಾವಾಗಲೂ ದುಃಖದಿಂದ ವಿಕಾರಿಯಾಗಿ ಅಳೆಯುತ್ತೇನೆ. ಅಂಥವ್ರು, ಅಯ್ಯೋ ನನಗೆ ದೇವ್ರು ಯಾಕಪ್ಪ ಈ ಕಷ್ಟ ಕೊಟ್ಟ, ನಾನು ಅವರಿಗೆ ಅದು ಕೊಟ್ಟೆ, ಇದು ಕೊಟ್ಟೆ, ನಾನು ಹಾಗೆ ಮಾಡಿದೆ, ಯಾರಿಗೇನು ತಪ್ಪು ಮಾಡಲಿಲ್ಲ, ಆ ದೇವರಿಗೆ ಕಣ್ಣು ಕಾಣೋದಿಲ್ಲ, ದೇವರು ನನ್ನನ್ನು ಯಾಕೆ ಮರೆತು ಬಿಟ್ಟಿದೆ ಅಂತ ದೇವರಿಗೂ ಕೂಡ ಶಾಪ ಹಾಕ್ತಾರೆ, ಬೈತಾರೆ. ಆದರೆ ನೀನು ಮಾಡಿದ್ದು ಗೊತ್ತಿಲ್ಲ. ದೇವರನ್ನು ತಪ್ಪಿಸತ್ತಾನ, ದೇವರು ಬೇಕು ಅಂತ ಒಬ್ಬರಿಗೆ ಶಿಕ್ಷೆ ಕೊಡುವವನ? ಖಂಡಿತವಾಗಲೂ ಅಲ್ಲವಲ್ಲ. ದೇವರು ಪರಿಶುದ್ಧನಾಗಿದ್ದಾನೆ. ಸರ್ವ ಸೃಷ್ಟಿಕರ್ತ, ಸೇನಾಧೀಶ್ವರ, ಪರಾಕ್ರಮಶಾಲಿ, ಸಮಾಧಾನದ ಪ್ರಭು, ನಿತ್ಯನ ತಂದೆ, ಅದ್ಭುತ ಸ್ವರೂಪ, ಆಲೋಚನೆಕರ್ತ, ಆರೋಗ್ಯದಾಯಕನು ಕೂಡ ಆಗಿದ್ದಾರಪ್ಪ. ದೇವರಿಗೆ ಮಿತಿ ಮೀರಿದ ಕೋಪ ಬಂದಾಗ ಶಿಕ್ಷೆಗೆ ಒಳಪಡಿಸುತ್ತಾನೆ. ಅದರಿಂದ ಬಹಳ ಎಚ್ಚರವಾಗಿರಬೇಕು. 7, ನನ್ನ ಸೊಂಟಕ್ಕೆ ಉರಿ ಬಡಿದಂತಿದೆ, ನನ್ನ ದೇಹದಲ್ಲಿ ಸ್ವಲ್ಪವಾದರೂ ಕ್ಷೇಮವಿಲ್ಲ. ನೋಡಿ, ಸೊಂಟಕ್ಕೆ ಉರಿ. ಇವತ್ತೊಂದು ಕಬ್ಬಿಣವನ್ನು ಕಾಯಿಸಿದಾಗ ಏನಾಗ್ತದೆ ಅಲ್ಲಿ, ಅದನ್ನು ಯಾವ ರೀತಿ ಬೇಕಾದರೂ ಬಗ್ಗಿಸಿಬಿಡ್ತಾರೆ ಯಾರೋ ಈ ಕಬ್ಬಿಣ ಕೆಲಸದವರು, ಕುಳುಮೆಗಾರರು. ಹಾಗೆ ದೇವರು ಒಂದ್ಸಲ ಗರ್ವ ಅಹಂಕಾರದಲ್ಲಿ ಆಡಿದವ್ರನ್ನ, ದೇವರ ಮಾತನ್ನು ಬಿಟ್ಟು ವಾಕ್ಯಕ್ಕೆ ವಿಧೇಯರಾಗದೆ ಹೋದರೆ ಖಂಡಿತವಾಗಿ ಅಂಥವ್ರನ್ನ ಬಿಟ್ಟು ಮತ್ತೊಂದ್ಸಲ ಈ ಕುಳುಮೆಗಾರರು ಕಬ್ಬಿಣವನ್ನು ಕಾಯಿಸಿ ಹೇಗೆ ಬಗ್ಗಿಸ್ತಾರೋ ಹಾಗೆ ದೇವರು ಅಂಥವ್ರನ್ನ ಬಗ್ಗಿಸ್ತಾರೆ. ಅದು ಹೇಳಿದವರು ಎಂಥವ್ರನ್ನಾದರೂ ಕೆಳಗೆ ಬೀಳಿಸ್ತಾರೆ. ಅದೇ ಹಿಂದಿನ ವಚನಗಳಲ್ಲಿ ನಾವು ನೋಡಿಕೊಂಡಿದ್ದು. ನಾನು ಬಹಳವಾಗಿ ಬಾಗಿ ಕುಗ್ಗಿದ್ದೇನೆ, ಸೊಂಟವೇ ಬಲ ಇರುವುದಿಲ್ಲ. ಸೊಂಟ ಬಲ ಇಲ್ಲದೆ ಹೋದ್ರಲ್ಲಿ ಏನು ಮಾಡೋಕ್ಕಾಗ್ತದೆ? ಒಂದು ಕಡೆ ಕಾಲೇ ಬಲ ಇಲ್ಲ, ಕಾಲು ಬಲ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗ್ತದೆ? ಎಲ್ಲವೂ ಸರಿ ಇದ್ದು ಕೈ ಸರಿ ಇಲ್ಲದಿದ್ದರೆ ಏನು ಮಾಡೋಕ್ಕಾಗ್ತದೆ? ಅದು ನೋಡಿ, ನಾನಾ ಥರದ ಶಿಕ್ಷೆಗಳು ಬರುವುದು ದೇವರಿಗೆ ವಿರುದ್ಧವಾದಂಥದ್ದು. ಇದು ಬೇರೆಯವರ ವಿಚಾರ ಬೇಡ. ದೇವರು ಆದುಕೊಂಡಂಥ ನಮಗೆ ದೇವರ ವಾಕ್ಯವನ್ನು ಯಾರು ಕೇಳುವ ಹಾಗೆ ಮಾಡಿದ್ದಾರೋ ಅವರು ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ದೇಹದಲ್ಲಿ ಸ್ವಲ್ಪವಾದರೂ ಕ್ಷೇಮವಿಲ್ಲ. ನೋಡಿ,
ಆ ಕಾಯಿಲೆ ಮಾತ್ರ ಅಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಅಯ್ಯೋ, ಎಲ್ಲರೂ ನನ್ನ ಹತ್ರ ಬರುವುದಿಲ್ಲ, ಯಾರು ನನ್ನ ನೋಡುವುದಿಲ್ಲ, ಮಗ ನೋಡೋದಿಲ್ಲ, ಸೊಸೆ ನೋಡೋದಿಲ್ಲ, ಮೊಮ್ಮಕ್ಕಳು ನೋಡೋದಿಲ್ಲ, ಇತರರು ನೋಡೋದಿಲ್ಲ ಅಂತ ನರಳಾಟವಾಡಬೇಕಾಗ್ತದೆ. ಇದು ಪ್ರಸಂಗಿ ಅಂದರೆ ಉಪದೇಶಕ, ಬೋಧನೆ ಮಾಡುವವನು. ಅಲ್ಲಿ ಬೈಬಲಲ್ಲಿ ಪ್ರಸಂಗಿ ಪುಸ್ತಕ ಅಂತ ಒಂದು ಬೈಬಲಲ್ಲಿ ಇದೆ, ಇನ್ನೊಂದು ಬೈಬಲಲ್ಲಿ ಉಪದೇಶಕ ಅಂತ ಇದೆ, ಎರಡು ಒಂದೇ. 12ನೇ ಅಧ್ಯಾಯ 1ರಿಂದ ಓದುವಾಗ ಅಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ. ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ನಿನ್ನ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ ಅಂತ. ಯೌವನದಲ್ಲಿ ಆಟ ಆಡ್ಬೋದು, ಬಿಡ್ತಾರೆ. ದೇವರು ನಿನಗೆ ಆಯ್ತಪ್ಪ ಮಾಡು, ನಿನಗೆ ಕಡೆಗೆ ಇದೆ ಅಂತೇಳಿ ವಯಸ್ಸು ಹೋಗ್ತಾ ಬಂದಾಗೆ ಒಂದಲ್ಲ ಒಂದು ಆ ಪಾಪಗಳನ್ನು ಹೊತ್ತುಕೊಳ್ಳಲೇಬೇಕು, ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆಗ ಕಾಯಿಲೆ ನರಳಾಟದಲ್ಲಿ ಬಿದ್ದಾಗ ಅಯ್ಯೋ ನಿನಗೆ ಬಂದು ವಿಚಾರಿಸೋರು ಯಾರಿಲ್ಲ, ಯಾವ ಸದ್ದು ಕೇಳುವುದಿಲ್ಲ, ಯಾವ ಹಾಡುಗಳು ಕೇಳುವುದಿಲ್ಲ, ಹಕ್ಕಿಗಳ ಚಿಲಿಪಿಲಿ ಗಾಣ ಕೂಡ ಕೇಳುವುದಿಲ್ಲ, ಸೂರ್ಯನ ಬೆಳಕು ನಿನಗೆ ಕಾಣುವುದಿಲ್ಲ. ಅಂತ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತೇಳಿ ಆ ಪ್ರಸಂಗಿ ಅಂದರೆ ಉಪದೇಶಕನ ಮುಖಾಂತರ ದೇವರು ತಿಳಿಯಪಡಿಸಿದ್ದಾರೆ. ಇವತ್ತು ಕೂಡ ಗರ್ವ ಅಹಂಕಾರದಲ್ಲಿ ಆಡಿ ಕಡೆಗೆ ಒಂದೊಂದು ವಯಸ್ಸು ಹೋಗ್ತಾ ಬಂದಾಗ ಅಲ್ಲಿ ಮಗನಿಲ್ಲ, ಸೊಸೆನಿಲ್ಲ, ಮೊಮ್ಮಕ್ಕಳಿಲ್ಲ, ಹೇಲು ಹುಚ್ಚಲ್ಲಿ ಬಿದ್ದಿರಬೇಕಾಗ್ತದೆ, ಗಲೀಜಲ್ಲಿ ಬಿದ್ದಿರಬೇಕಾಗ್ತದೆ. ಸ್ನಾನ ಮಾಡಿಸೋರು ಇಲ್ಲ, ಬಟ್ಟೆ ಒಗೆಯೋರು ಇಲ್ಲ, ನಾನಾ ಥರದ ವಾಸನೆ. ಹಿಂದಿನ ವಚನದಲ್ಲಿ ನಾವು ತಿಳ್ಕೊಂಡಿದ್ದೇವೆ, ವಾಸನೆ ಬರ್ತಾ ಇದ್ದೇನೆ ಅಂತ. ಅದೇ ಕತೆ ಆಗ್ತದೆ. ಅದು ಅಂದರೆ ಅವರ ಯೌವನ ಪ್ರಾಯದಲ್ಲಿ ಆಡಿದಂಥ ಆಟಗಳಿಗೆ ಆಗ ಶಿಕ್ಷೆ. ಆದ್ದರಿಂದ ಯೌವನಸ್ಥರು ಕೂಡ ಬಹಳ ಎಚ್ಚರವಾಗಿರಬೇಕು. ಹಾಗೆ ಇವತ್ತು ದೇವರು ರಾಜಕೊಂಡವರ ಮುಖಾಂತರ ತಿಳಿಸಿದಾಗ ಬಹಳ ಎಚ್ಚರ. ವಯಸ್ಸು ಹೋದ ಕಾಲದಲ್ಲಿ ಇದೇ ಶಿಕ್ಷೆ ಬರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗಲೂ ದುಃಖದಿಂದ ವಿಕಾರಿಯಾಗಿ ಅಳೆಯುತ್ತಿದ್ದೇನೆ. ಅಯ್ಯೋ ದುಃಖ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಒಳ್ಳೇದು ಮಾತಾಡೋರಿಲ್ಲ, ಹೇಳೋರಿಲ್ಲ, ಅವರು ನಗಿಸೋರಿಲ್ಲ, ಯಾವುದೂ ಇಲ್ಲ. ಅದು ದೇವರಿಂದ ಬರುವಂಥ ಶಿಕ್ಷೆಯಾಗಿದೆ ಅವರ ಗರ್ವ ಅಹಂಕಾರಗಳಿಗೆ. 7ನೇ ವಚನ, 8ನೇ ವಚನ. ನನಗೆ ದೋಮು ಹಿಡಿದಂತಿದೆ, ಬಹಳ ಮನಗುಂದಿದವನಾದೆನು. ದೋಮು ಹಿಡಿದಂತನಾದೆನು. ದೋಮದಲ್ಲಿ ಅಲ್ಲಿ ಉರಿಯೆಲ್ಲ ಏನೆಲ್ಲ ಕಾಲೆಲ್ಲ ಉರಿ ಆಗ್ತದೆ, ಜಿಮ್ ಅಂತೇಳಿ. ಇಡೀ ಶರೀರವೇ, ಕೈ ಬಗ್ಗೋದಿಲ್ಲ, ಕಾಲು ಬಗ್ಗೋದಿಲ್ಲ, ಬಲ ಇಲ್ಲ, ಹೇಳಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕೂ ಆಗುವುದಿಲ್ಲ. ಬಹಳ ಮನಗುಂದಿದವನಾದೆನು, ಬಹಳ ಶಿಕ್ಷೆಗೊಳಗಾಗ್ತಾ ಇದ್ದನು. ಯಾರು ಇಲ್ಲವೇ ಇಲ್ಲ ನೋಡಿ. ಇದು ಒಂದು ಅಂದರೆ ಮಲಗಿದಲ್ಲೇ ಆಗುವಂಥದ್ದು. ಬರುವಂಥವ್ರೆಲ್ಲ ಏಳ್ಸೋರು ಅಂತೆಲ್ಲ ಮಾತಾಡೋರಂಥವು ಇಲ್ಲವೇ ಇಲ್ಲ. ಹೃದಯದ ಸಂಕಟದ ದೆಸೆಯಿಂದ ಅರಚಿಕೊಳ್ಳುತ್ತಾ ಇದ್ದೇನೆ. ಅಂಥವ್ರು ಏನು ಮಾಡ್ತಾರೆ, ಮಲಗಿದಲ್ಲೇ ಬೇರೆಯವರಿಗೆ ಶಾಪ ಹಾಕ್ತಾ ಇರ್ತಾರೆ, ಬೈತಾ ಇರ್ತಾರೆ. ನನಗೆ ಹಾಗೆ ಮಾಡಿದರು, ಹೀಗೆ ಮಾಡಿದರು, ನಾನು ನೋಡೋದಿಲ್ಲ, ಮಾಡೋದಿಲ್ಲ ಅಂತೇಳಿ ಮಲಗಿದಲ್ಲೇ ಅರಚಿಕೊಂಡೇ ಇರ್ತಾರೆ. ಅವ್ರ ಬಾಯಲ್ಲಿ ಬರೋದು ಬರೀ ಕೆಟ್ಟ ಮಾತುಗಳೇ, ಕೆಟ್ಟ ಶಾಪಗಳೇ. ಅದು ಕೂಡ ಇವತ್ತು ನಾನು ಆಗಲೇ ಹೇಳಿದಾಗೆ, ನನ್ನ ಇಲ್ಲಿ ಎದುರುಗಡೆ ನಾನು ವಾಸವಿರುವಂಥ ಸ್ಥಳದಲ್ಲಿ ಇಲ್ಲಿ ಪಕ್ಕದಲ್ಲಿ ಒಂದು ಇರುವ ಅಮ್ಮ ಬಹಳ ವರ್ಷದಿಂದ ಶಿಕ್ಷೆದನಿಗೆ ಏನಿಲ್ಲೋ ಹೇಳಿ ಒಂದು ನಿಂಬೆಹಣ್ಣು ತಂದು ನಾನು ಜ್ಯೂಸ್ ಮಾಡಿದ್ರು ಅಥವಾ ಸಾರಿಗೆ ಹಾಕಿದ್ರು, ಅದನ್ನು ಕೊಯ್ದು ಆ ರಸವನ್ನು ತೆಗೆದು ಸಿಪ್ಪೆಯನ್ನು ಹೊರಗಡೆ ಬಿಸಾಕಿ ಅದನ್ನು ನೋಡಿದರೆ ಅಯ್ಯೋ ಅವನು ಎಲ್ಲಿ ಹೋದ, ನನಗೆ ಮಾಟ ಮಾಡಿದ, ನನ್ನ ಹಾಳು ಮಾಡಿಬಿಟ್ಟ ಅಂತ ಸಿಕ್ಕಾಪಟ್ಟೆ ಎಲ್ಲರ ಹೇಳೋದು, ಬೈಯೋದು. ಒಂದು ಮೊಟ್ಟೆ ಆಮ್ಲೆಟ್ ಮಾಡಿ ಅಥವಾ ಮೊಟ್ಟೆ ಬೇಯಿಸಿ ತಿಂದು ಆ ಸಿಪ್ಪೆಯನ್ನು ಹೊರಗಡೆ ಬಿಸಾಡಿ ಅದನ್ನು ನೋಡಿದರೆ ಅವು ನನಗೆ ಮಾಟ ಮಾಡ್ದ, ಅವನು ಅಲ್ಲಿ ಹೋಗ್ತಾನೆ, ಇಲ್ಲಿ ಬರ್ತಾನೆ, ನನಗೆ ಮಾಟ ಮಾಡ್ದ. ಹೀಗೆ ಮಾಡಿ ಹೇಳಿ ಒಂದು 2-3 ಸಲ ಜಗಳ ಕೂಡ ಆಯಿತು. ಕಡೆಗೆ ಮಲಗಿದಲ್ಲೇ ಆಯಿತು. ದೇವರ ನಮಗೆ ಸ್ತೋತ್ರ. ಇವತ್ತು ಭಾಳ ಆಳ 1, 2 ಅಲ್ಲೇ ಇದೆ. ಅದರ ಮಲಗುವಂಥ ಜಾಗ, ಗಲೀಜಾದ ಸ್ಥಳ. 2 ಮಕ್ಕಳಿದ್ದಾರೆ, ಸೊಸೆಯಂದಿರಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಒಬ್ಬರು ಕೂಡ ತಿರುಗಿ ನೋಡೋದಿಲ್ಲ. ಏನಷ್ಟು ಊಟ ಕೊಡ್ತಾರೆ, ಕಾಫಿ ಟೀಯನ್ನು ಕೊಡ್ತಾರೆ. ಮತ್ತು ಅದು ಏನೋ ಒಂದು ನಾಮಕಾಸ್ತೆಗೆ ಜೀವ ಇದೆ ಅಂತೆಲ್ಲ ಅವರು ಮಾಡ್ತಾ ಇದ್ದಾರೆ. ಆದರೆ ಬೆಳಿಗ್ಗೆದ್ದರೆ ಶಾಪ, ಬೈಗಳುಗಳು, ಅದು ಇದು. ಆಗಲೇ ಹೇಳಿದಾಗ ಒಂದು 90 ವರ್ಷ ಆಗಿರ್ಬೋದು, ಅದರ ಮೇಲೆ ಆಗಿದೆ. ಆದರೆ ಇನ್ನೂ ಆ ಶಾಪ, ಆ ಶಬ್ದ ಬಿಡಲಿಲ್ಲ. ಬಹಳ ಶಿಕ್ಷೆಗೊಳಗಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕಣ್ಣಾರೆ ಕಾಣುವಂತೆ ನಾನಿರುವ ಸ್ಥಳದಿಂದ ಬರೀ ಒಂದು 20 ಫೀಟ್ ದೂರದಲ್ಲಿ ಇರ್ಬೋದು ಅಂದಾಜು.
ಅಷ್ಟೇ ಜೊತೆಗೆ ಇರುವಂಥದ್ದು. ದೇವರ ನಮಗೆ ಸ್ತೋತ್ರ. ಯೌವನದಲ್ಲಿ ಮಾಡಿದಂಥ ಆಟಗಳು ಇದೆಲ್ಲ ಬಹಳ ಕಣ್ಣಲ್ಲಿ ಕಂಡಿದ್ದೇವೆ, ಕಾಣ್ತಲೇ ಇದ್ದೇವೆ. ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ದೇವರು ನಮಗೆ ದರ್ಶನ ಕೊಟ್ಟು ನಮ್ಮನ್ನು ನಡೆಸ್ತಾ ಇರುವಾಗ ಹೃದಯದ ಸಂಕಟದ ದಿಶೆಯಿಂದ ಅರಚಿಕೊಳ್ಳುತ್ತಾ ಇದ್ದೇನೆ. ಆಗಲೇ ಹೇಳಿದ ಹಾಗೆ ಕಿರ್ಚಿಕೊಳ್ತಲೇ ಇರ್ತಾರೆ. ಕಡೆಗೆ ಆ ಥರದ ಶಿಕ್ಷೆಯನ್ನು ಅನುಭವಿಸ್ತಾರೆ ಇರಬೇಕಾಗಿದೆ. 9, ಕರ್ತನೇ, ನನ್ನ ಅಪೇಕ್ಷೆ ನಿನಗೆ ಗೊತ್ತುಂಟು, ನನ್ನ ನಿಟ್ಟುಸಿರು ನಿನಗೆ ಮರೆಯಾಗಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲೇ ದಾವೀದರಸರು ಮತ್ತೆ ಏನು ಹೇಳ್ತಿದ್ದಾರೆ? ಕರ್ತನೇ, ನನ್ನ ಅಪೇಕ್ಷೆ ನಿನಗೆ ಗೊತ್ತಿದೆ, ನನ್ನ ನಿಟ್ಟುಸಿರು ನಿನಗೆ ಮರೆಯಾಗಿಲ್ಲ. ಅಂದರೆ ನಾನು ಏನೇನು ಮಾಡಿದ್ದೇನೆ, ಏನು ಹೋಗ್ತಾ ಇದ್ದೇನೆ, ಏನು ಅಂತೆಲ್ಲ ಪಾಪ ನಿನಗೆ ಗೊತ್ತಿದೆಯಪ್ಪ ನನ್ನದು, ನನ್ನನ್ನು ನೀನು ಕ್ಷಮಿಸು ಅಂತೇಳಿ ದಾವೀದರಸರು ದೇವರಲ್ಲಿ ಪ್ರಾರ್ಥನೆಯನ್ನು, ಪಶ್ಚಾತ್ತಾಪವನ್ನು ಪಟ್ಟಿದ್ದಾರೆ. ಹಾಗೆ ಇದೆಲ್ಲ ವಚನಗಳನ್ನು ತಿಳಿದಾಗ, ದೇವರು ನಮಗೆ ತಿಳಿಪಡಿಸಿದಾಗ, ಪ್ರೀತಿಯಲ್ಲಿ ತಿಳಿಪಡಿಸ್ತಾ ಇರುವಂಥದ್ದು ಯಾರೊಬ್ಬರು ನಾಶವಾಗಬಾರ್ದು ಅಂತೇಳಿ, ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ಅಂತೇಳಿ, ಆಗ ನಾವು ಕೂಡ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಅರಿಕೆ ಮಾಡಿ ಮುಂದೆ ಪಾಪ ಮಾಡದಂತೆ ಜೀವಿಸ್ತಾ ಹೋಗಬೇಕು. ಅದಕ್ಕೆ ಜ್ಞಾನೋಕ್ತಿಗಳು ಅಂದರೆ ಪ್ರಸಂಗಿಯಾಗಲಿ ಉಪದೇಶಕ ಅಂತ ಹೇಳಿ ಮನುಷ್ಯನ ಮುಖಾಂತರ ದೇವರು ಹೇಳಿದ್ದಾರೆ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ಬರುವುದು. ನೋಡು, ಗೊತ್ತಾಗ್ತಾ ಇದೆ, ತಿಳಿಪಡಿಸ್ತಾ ಇದ್ದಾರೆ, ಒಪ್ಪಿಕೋ, ಬಿಡು, ಹಾಗಾದರೆ ಮಾತ್ರ ನಿನಗೆ ದೇವರಿಂದ ಮತ್ತೆ ಆಶೀರ್ವಾದ. ಇಲ್ಲದಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗ್ತೀಯ. ನಿನ್ನ ಪಾಪಗಳು ಕಡು ಕೆಂಪಾದರೂ ಹಿಮದಂತೆ ನಾನು ಬಿಳುಪು ಮಾಡುವೆನು. ಯೆಶಾಯ 1ನೇ ಅಧ್ಯಾಯ 18-19 ವಚನ. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗ್ತೀಯ. ಮತ್ತು ಗರ್ವಾಂಕದಲ್ಲಿ ಹೋದರೆ ವೈರಿಗಳ ಮಧ್ಯದಲ್ಲಿಯೂ ನಾನಾ ರೀತಿ ದೇವರ ಕೋಪಗಳಿಗೆ ಈಗಾಗಲೇ ನಾವು ತಿಳಿದುಕೊಂಡಾಗೆ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ. ಇದುವೇ ಹೇಳಿದ್ದು. 10ನೇ ವಚನ. ನನ್ನ ಗುಂಡಿಗೆ ಬಡುಕೊಳ್ಳುತ್ತದೆ, ನನ್ನ ಚೈತನ್ಯವು ಕುಗ್ಗಿ ಹೋಯಿತು. ನನ್ನ ಗುಂಡಿಗೆ ಅಂದರೆ ಯಾವುದು? ಕುತ್ತಿಗೆ ಮತ್ತು ಎದೆ ಹತ್ರ ನೋಡಿ, ಅಲ್ಲಿ ಏನಾಗಿದೆ, ನಾವು ಕುಡಿಯೋಕ್ಕೆ ಖಂಡಿತವಾಗಿ ನಮಗೆ ಸ್ವಲ್ಪ ನೀರಿಳಿದ್ರೆ ಅಲ್ಲಿ ಒಣಗ್ತದೆ, ಮಾತಾಡೋಕ್ಕಾಗೋದಿಲ್ಲ, ಕೆಮ್ಮು ಬರ್ತದೆ. ಅದೇ ರೀತಿ ನನ್ನ ಗುಂಡಿಗೆ ಬಡಕೊಳ್ಳುತ್ತದೆ, ಕುಡಿಯೋಕ್ಕೆ ನೀರಿಲ್ಲ, ನನ್ನ ಶರೀರದಲ್ಲಿ ಸಾರ ಇಲ್ಲ, ಯಾರು ನನಗೆ ನೀರು ಕೊಡೋರಿಲ್ಲ, ಅಂಥ ಶಿಕ್ಷೆಗೆ ನಾನು ಒಳಗಾಗಿದ್ದೇನೆ. ನನ್ನ ಚೈತನ್ಯವು ಕುಗ್ಗಿ ಹೋಯಿತು. ನನ್ನ ಶಾಂತಿ, ಸಮಾಧಾನ, ಸಂತೋಷ ಇತ್ತು ಒಂದು ಸಮಯದಲ್ಲಿ, ನಾನು ಮಾಡಿದ ಪಾಪಗಳಿಂದ ನಾನು ಕುಗ್ಗಿ ಹೋಗಿದ್ದೇನೆ ಅಂತೇಳಿ ದಾವೀದರಸರು ನುಡಿಗಿದ್ದ. ಕುರಿ ಕಾಯುವನ ಸಣ್ಣ ಹುಡುಗನ ಆರಿಸಿಕೊಂಡು ದೇವರು ಬಹಳ ವಿಷಯವನ್ನು ತಿಳಿಸಿದ್ರು. ಕೆಲಸ ಕಾರ್ಯಗಳ ಅವರ ಮುಖಾಂತರ ಬಹಳ ಅದ್ಭುತ ಕಾರ್ಯಗಳನ್ನು ಕೂಡ ಮಾಡಿದ್ರು. ಬಲಾಢ್ಯನಾಗಿ ಮಾಡಿದ್ರು, ಅರಸನನ್ನಾಗಿ ನೇಮಿಸಿದ್ರು. ಕಡೆಗೆ ಏನು ಮಾಡಿದ್ರು? ಬೇರೆಯೊಬ್ಬನ ಹೆಂಡತಿಯನ್ನು ಬರಮಾಡಿಕೊಂಡು ಆ ಗಂಡನನ್ನು ಕೊಂದು ಹೆಂಡತಿಯನ್ನಾಗಿ ಇಟ್ಟುಕೊಂಡು ಅಲ್ಲಿ ಶಿಕ್ಷೆ ಬಂತು ದಾವೀದರಸರಿಗೆ. ಹಾಗೆ 3 ಶಿಕ್ಷೆಯನ್ನು ಕೊಟ್ಟರು. ನಿನ್ನ ಪ್ರೀತಿ ಸಾಕು ಅಂತ ಹೇಳಿದರು ದಾವೀದರಸರು. ಆದರೆ ದೇವರ ಪ್ರೀತಿಯಲ್ಲಿ, ಆ ಶಿಕ್ಷೆಯಲ್ಲೇ ಅಲ್ಲಿಂದ ಏನಾಯಿತು? ಮುಂದೆ ಅವರು ಶಿಕ್ಷೆ ಪಡೆದ ಹೋದರು. ಸತ್ತಾಗ ಶವವು ಮಣ್ಣೊಳಗಡೆ ಕೊಳಿತು ಹೋಯಿತು. ಪುನರುತ್ಥಾನವಾಗುವವರ ದೇಹವು, ಶವವು ಮಣ್ಣೊಳಗಡೆ ಕೊಳೆಯೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಇದೆ, ವಚನಗಳಿವೆ. ಎಲ್ಲವೂ ಸತ್ಯ. ಯಾರ ಶವವು ದೇವರು ಆರಿಸಿಕೊಂಡವರಾಗಲಿ, ಯಾರೇ ಆಗಲಿ, ಪಾಪ ಮಾಡಿ ಸತ್ತಾಗ ಖಂಡಿತವಾಗಿ ಅವರ ಶರೀರದಲ್ಲಿ ಕೊಳೆತು ಹೋಗ್ತದೆ. ಅವರಿಗೆ ಪುನರುತ್ಥಾನ ಇಲ್ಲ. ಪಾಪ ಎಂಬ ತೀರ್ಪು ಆಗಿ ಹೋಗಿದೆ. ದಾವೀದರಸರಿ ಕೂಡ ಇದುವೇ ಆಗಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಪ್ರವಾದಿ ಸಾಕ್ಷಿಗಳಿಗೆ ಕೂಡ ಇದುವೇ. ಅನೇಕ ಇವತ್ತು ದೇವಮಾನವರಾಗಲಿ, ಎಂಥ ಉಪದೇಶ ಆಗಲಿ, ಎಂಥ ಬೋಧಕನಾಗಲಿ, ಎಂಥ ಬ್ರಾಹ್ಮಣನಾಗಲಿ, ಎಂಥ ಮಠಾಧೀಶನಾಗಲಿ, ಸರಿಯಾಗಿ ದೇವರ ವಚನಗಳನ್ನು ತಿಳಿದು ಯಾರು ತಪ್ಪಿ ಹೋಗ್ತಾರೆ, ಇವರು ಪೂರ್ತಿ ನರಕ ಎಂಬ ತೀರ್ಪು ಆಗಿ ಹೋಗಿದೆ ಅಂತ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ. ನಮಗೆ ನಾವು ಕೂಡ ಇದನ್ನು ಅಳವಡಿಸಿಕೊಳ್ಬೇಕಾಗಿದೆ. ಆದ್ದರಿಂದ ಬಹಳ ಎಚ್ಚರ. ಕೇಳಿದ ನನ್ನ ಗುಂಡಿಗೆ ಬಡ್ಕೊಳ್ಳುತ್ತದೆ, ನನ್ನ ಚೈತನ್ಯವು ಕುಗ್ಗಿ ಹೋಯಿತು. ನೋಡಿ, ಅಂಥವ್ರು ಯಾವ ರೀತಿ ಅಂಥ ಶಿಕ್ಷೆಗೆ ಒಳಗಾಗ್ತಾರೆ. ನನ್ನ ಕಣ್ಣುಗಳು ಮುಬ್ಬಾಗಿ ಹೋದವು. ನೋಡಿ, ಕಣ್ಣುಗಳು ಸರಿ ಕಾಣಿಸೋದಿಲ್ಲ, ಮುಬ್ಬಾಗಿ ಹೋಗುವಂಥದ್ದು. ಆದರೆ ಈಗ ದೇವರು ಕೂಡ ಅದಕ್ಕೆ ಏನು ಮಾಡಿದ್ದಾರೆ? ವೈದ್ಯರ ಮೂಲಕ ಆಪರೇಷನ್. ಈಗ ಕಣ್ಣಿಗೆ ಪರೆ ಬಂತು ಅಂತ ಹೇಳ್ತಾರೆ, ಖಂಡಿತವಾಗಿ ಅದನ್ನು ವೈದ್ಯರ ಮೂಲಕ ಆಪರೇಷನ್ ಮಾಡಿ ಸರಿ ಮಾಡ್ತಾರೆ. ಒಬ್ಬೊಬ್ಬರಿಗೆ ನಿನ್ನ ಕಣ್ಣೇ ಬರ್ನ್ ಆಗಿ ಹೋಗಿದೆಪ್ಪ, ಕಣ್ಣು ಕಾಣುವುದಿಲ್ಲ, ಇನ್ನು ಮುಂದೆ ಏನು ಪ್ರಯೋಜನ ಇಲ್ಲ ಅಂತ ಇದು ಶಾಶ್ವತವಾಗಿ ಕಣ್ಣೇ ಹೋಯಿತು.
ಇದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಒಂದು ಊರಲ್ಲಿ ಒಂದು ಮನುಷ್ಯನ ಕತೆ ಕೂಡ ಇದೇ ಆಗಿದೆ. ಅನೇಕರದು ಬಹಳ ತಪ್ಪು ಮಾಡಿ ಹೋಗಿ ಕಡೆಗೆ ಕಣ್ಣಲ್ಲಿ ನೀರು ಬಂತು, ಕಾಣದಾಯಿತು. ಕಣ್ಣು ಡಾಕ್ಟರ್ ಹತ್ರ ಹೋಗುವಾಗ ಬಹಳ ಪರೀಕ್ಷೆ ಮಾಡಿಸಿದಾಗ ನಿನ್ನ ಕಣ್ಣೇ ಹೋಯ್ತಪ್ಪ, ನಿನಗೆ ಬೇರೆ ಕಣ್ಣು ಹಾಕಿದ್ರು ಆಗೋದಿಲ್ಲ, ಯಾವ ಕಾರಣಕ್ಕೂ ಆಗೋದಿಲ್ಲ ಅಂತೇಳಿ ಇವತ್ತು ಆ ಮನುಷ್ಯ ಬದುಕಿದ್ದಾನೆ, ಒಂದು ಕಣ್ಣಿನ ಮನುಷ್ಯವಾಗಿದ್ದಾನೆ. ಅದಕ್ಕೆ ಯೇಸ್ವಾಮಿ ಒಂದು ಕಡೆ ಹೇಳಿದ್ದಾರೆ, ಅಂದರೆ ದೇವರು ನಿನ್ನ 2 ಕಣ್ಣು ಇದ್ದು ನೀನು ನರಕಕ್ಕೆ ಹೋಗುವುದಕ್ಕಿಂತ ಒಂದು ಕಣ್ಣು ಉಳ್ಳವನಾಗಿ ನೀನು ಬದುಕು ಅಂತೇಳಿ. ನೋಡಿ, ಆ ವಾಕ್ಯ ನೆರವೇರಿತು. ಇಂಥವ್ರು ಕೂಡ ಅನೇಕ ಇದೆ. ಇದು ಕೂಡ ದೊಡ್ಡ ಒಂದು ದೇವರ ಒಂದು ಶಾಪವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಆಪ್ತ ಸ್ನೇಹಿತರು ನನ್ನ ಜಾಡ್ಯವನ್ನು ನೋಡಿ ಓರೆಯಾಗಿ ಹೋಗುತ್ತಾರೆ. ಅಲ್ಲಿ ಬಂದು ಬಳಗ ಸ್ನೇಹಿತರು ಕೂಡ ಯಾರು ಇರುವುದಿಲ್ಲ. ಕಷ್ಟ ಬಂದಾಗ, ಚೆನ್ನಾಗಿದ್ದಾಗ, ಯೌವನದಲ್ಲಿ ಬೇಕಾದಾಗೆ ನಡೆದಾಗ ಮಾತ್ರ ಇರ್ತಾರೆ. ಕಷ್ಟ ಕಾಲದಲ್ಲಿ ದೇವರಿಂದ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಾಗ ಯಾರು ಇಲ್ಲ, ಅವನ ಹತ್ರ ಹೋದ್ರೆ ಪ್ರಯೋಜನ ಇಲ್ಲ, ಅವನ ಹತ್ರ ಯಾಕೆ ಹೋಗೋದು, ಏನು ಇಲ್ಲಪ್ಪ ಬೇಡ ಅಂತೇಳಿ ಬಿಟ್ಟು ಹೋಗ್ತಾರೆ. ಇದು ದೇವರಿಂದ ಶಿಕ್ಷೆ. ಅದಕ್ಕೆ ದೇವರ ವಾಕ್ಯವನ್ನು ತಿಳಿಪಡಿಸಿದಾಗ ಬಹಳ ಎಚ್ಚರವಾಗಿರಬೇಕು. ನನ್ನ ಬಂಧುಗಳು ದೂರ ನಿಲ್ಲುತ್ತಾರೆ, ಆಗಲಿ ಸ್ವಂತ ಹೆಂಡತಿ ಮಕ್ಕಳು ಕೂಡ ದೂರ ನಿಂತು ಹೋಗ್ತಾರೆ. ಏನಾದರೂ ಕರೆದ್ರೆ ಮಾಡಿದರೆ ಬೈತಾರೆ, ಹೇಳಿಸ್ತಾರೆ, ಹತ್ರ ಹೋಗ್ಲಿಕ್ಕೆ ವಾಸನೆ ಬರ್ತದೆ, ಅವನು ಹೇಗೆ ಸ್ನಾನ ಮಾಡೋದು, ಹೇಗೆ ಬಟ್ಟೆ ತೊಳೆಯೋದಪ್ಪ ಅಂತೇಳಿ ಒಂದ್ಸಲ ಸತ್ತು ಹೋಗಿದ್ರು ಒಳ್ಳೇದಿತ್ತು ಅಂತೇಳಿ ಸ್ವಂತ ಹೆಂಡತಿ ಮಕ್ಕಳು ಕೂಡ ಬಂಧುಗಳು ಕೂಡ ದೂರ ನಿಲ್ತಾರೆ. ಇದು ಅನೇಕರನ್ನ ನಾವು ಕಾಣಬಹುದು. ನನ್ನ ಕಣ್ಣಿನಲ್ಲಿ ಚಿಕ್ಕಂದಿನಿಂದ ಇಲ್ಲಿವರೆಗೆ ಕಂಡಿದ್ದೇನೆ, ಕಾಣುತ್ತಲೇ ಇದ್ದೇನೆ. ಆದ್ದರಿಂದ ಮುಖ್ಯವಾಗಿ ಒಂದು ವಿಷಯವನ್ನು ಹೇಳ ಬಯಸ್ತೇನೆ. ನನ್ನ ಸಹೋದರ ಸಹೋದರಿಯರೇ, ದೇವರ ವಚನಗಳನ್ನು ಕೇಳ್ತಾ ಬರುವಾಗ ತಪ್ಪುಗಳನ್ನ ತಿದ್ದಿಕೊಂಡು ಪಶ್ಚಾತ್ತಾಪ ಪಟ್ಟು ಮುಂದೆ ತಪ್ಪನ್ನು ಮಾಡದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಶರೀರ ಎಂಬ ದೇಹವನ್ನು ಕಾಪಾಡಿಕೊಂಡು ದೇವರ ಮಾತಿಗೆ ವಿಧೇಯರಾಗಿ ಹೋದಾಗ ಮಾತ್ರ ನಮಗೆ ದೇವರ ಆಶೀರ್ವಾದ. ಇಲ್ಲದ್ರೆ ಖಂಡಿತವಾಗಿ ಎಷ್ಟೇ ಪ್ರಾರ್ಥನೆ ಭಜನೆ ಮಾಡಿದ್ರು, ಏನೇ ಪೂಜೆ ಪುಸ್ಕಾರ ಮಾಡಿದ್ರು, ದಾನ ಧರ್ಮ ಮಾಡಿದ್ರು, ಯಾವ ಚರ್ಚಿಗೆ ಹೋದ್ರು, ಯಾವ ಮಸೀದಿಗೆ ಹೋದ್ರು, ಯಾವ ದೇವಸ್ಥಾನಕ್ಕೆ ಹೋದ್ರು, ಎಲ್ಲಿ ಹೋದ್ರು ಆ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಅಂತ ಹೋದ್ರು ಕೂಡ ಪ್ರಯೋಜನ ಇಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಇದರಲ್ಲಿ ನಾನು ಮತ್ತು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ತಪ್ಪಿ ಹೋಗಿದ್ದೆವು ಸ್ವಾಮಿ, ಆದರೆ ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ, ನಿಮ್ಮ ಕಾವಲುದೂತರ ಮೂಲಕ ನಡೆಸುವುದಕ್ಕಾಗಿ, ಪವಿತ್ರ ಆತ್ಮರ ಮೂಲಕ ಕೂಡ ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲೆಂದು ಮತ್ತು